ನಾನ್ ವೆಜ್ ಮಾಡಿದಾಗ ಇದನ್ನೇನಾದರೂ ಮಾಡ್ಕೊಂಡು ಲಾಸ್ಟಲ್ಲಿ ಕುಡಿದ್ರೆ ವಾವ್ ಫೀಲಿಂಗ್ ಇರುತ್ತೆ ನಿಜವಾಗ್ಲೂ. ನಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಿ, ನೋಡೋಕ್ಕೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಪ್ರೀವಿಯಸ್ ವೀಡಿಯೋ ಎಲ್ಲ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದೀರಾ, ತುಂಬಾ ಖುಷಿ ಆಯಿತು. ಸೊ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ದಾಗ್ಬೋದು ತುಂಬಾ ಚೆನ್ನಾಗಿದೆ ರೆಸಿಪೀಸ್ ಅಂತ ಹೇಳಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ನನ್ನ ಎಫರ್ಟ್ಗೆ ಒಂದೊಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಸರಿ, ಇವತ್ತು ನಿಮಗೆ ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕಿತ್ತು, ಹಂಗಾಗಿ ಸರಿ ಹಂಗೆ ಅಡುಗೆ ಮಾಡಿಕೊಂಡು ಅದ್ರ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ವೆಯ್ಟ್ ಲಾಸ್ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ದೀರಾ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಿಮಗೆ ಶೇರ್ ಮಾಡ್ತೀನಿ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ನೋಡಿರ್ಬೋದು ಎಲ್ಲಾದರೂ ಇನ್ಸ್ಟಾಗ್ರಾಮಲ್ಲೋ ಇಲ್ಲ ಎಲ್ಲಾದರೂ ಒಂದು ಕಡೆ ಯೂಟ್ಯೂಬಲ್ಲೋ, ಈ ನೀರು ಕುಡೀರಿ ನೀವು 21 ದಿನದಲ್ಲಿ ಸಣ್ಣ ಆಗ್ತೀರಾ, 40 ದಿನದಲ್ಲಿ ಸಣ್ಣ ಆಗ್ತೀರಾ, ಹೆಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಇನ್ನೂ ನಂಬೋ ಅಂತ ಮುಗ್ಧ ಜನ ಇದ್ದಾರಲ್ಲ ಅಂತ ನನಗೆ ಬೇಜಾರಾಯಿತು. ಒಂದು ವಿಡಿಯೋ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ನೀರಿಗೆ ಒಂಚೂರು ಚಿಟಕಿ ಅರಿಶಿನ ಮತ್ತು ಏನೋ ಜಿಂಜರು ಅದನ್ನ ಹಾಕ್ಕೊಂಡು 21 ದಿನದಲ್ಲಿ ಕುಡಿದ್ರೆ ನಿಮ್ಮ ಹೊಟ್ಟೆ ಚಪ್ಪಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ರೀಲ್ ಮಾಡಿದ್ರು. ಅದು ನಮ್ಮ ಕನ್ನಡದವರೇನೆ. ನನಗೆ ನೋಡ್ಬಿಟ್ಟು ಒಂಥರ ಅಸಹ್ಯ ಅಂತ ಅನ್ನಿಸ್ತು. ಏನಪ್ಪ ಇವ್ರಿಗೆ ವ್ಯೂಸು ಕಮೆಂಟ್ಸು ಲೈಕ್ಸು ಬರಲಿ ಅಂತ ಹೇಳ್ಬಿಟ್ಟು ಜನಕ್ಕೆ ಈ ಥರ ಮೋಸ ಮಾಡ್ತಾರ ಅಂತ ಹೇಳ್ಬಿಟ್ಟು ಕೆಲವರು ಮುಗ್ಧ ಜನರು ನಿಜವಾಗ್ಲೂ ಅದನ್ನೆಲ್ಲ ನಂಬ್ತಾರೆ, ಹೌದು ಕುಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆ ಥರ ಯಾವುದೂ ಇಲ್ಲ. ಆ ಥರ ಇದ್ದಿದ್ರೆ ಎಲ್ಲರೂ ಯಾಕೆ ತೊಪ್ಪೆ ಹೊಟ್ಟೆ ಬಿಟ್ಕೊಂಡಿರೋರು ಎಲ್ಲರೂ 21 ದಿನ ಅಲ್ಲಿ ನೀರು ಕುಡಿದ್ಬಿಟ್ಟು ಸಣ್ಣ ಆಗೋಕ್ಕಾಗ್ತಿರ್ಲಿಲ್ವಾ? ಅದ್ರ ಕುಡಿಯೋದು ಒಳ್ಳೇದಲ್ಲ ಅಂತ ಅಲ್ಲ, ಕುಡಿಯೋದು ಒಳ್ಳೇದೇ, ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಿಮಗೆ ಡೈಜೆಷನ್ ಆಗಿರ್ಬೋದು, ಇಲ್ಲ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಂತ 21 ದಿನದಲ್ಲಿ ಕುಡಿದು ಹೊಟ್ಟೆ ಸಣ್ಣ ಆಗುತ್ತೆ, ಅದೆಲ್ಲ ಸುಳ್ಳು. ಸೊ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ನೀವು ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ತಿನ್ನಬೇಕು, ಒಳ್ಳೆ ಪ್ರೋಟೀನು ಫೈಬರ್ ರಿಚ್ ಇರೋ ಅಂಥ ಫುಡ್ನ ತಿನ್ನಬೇಕು, ಚೆನ್ನಾಗೆ ವರ್ಕೌಟ್ ಮಾಡಬೇಕು, ಇಲ್ಲ ವಾಕಿಂಗ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬರೀ ಏನೋ ತಿನ್ಕೊಂಡು ಕುಡ್ಕೊಂಡು ಅದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಆಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಚಿಕ್ಕು 9 ಮಂತ್ಸ್ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ಕಂಟಿನ್ಯೂಸ್ 3 ಮಂತ್ಸು ರೆಗ್ಯುಲರಾಗಿ ಮಾಡಿದ್ದೀನಿ. ಸೊ ತುಂಬಾ ಸ್ಟ್ರಿಕ್ಟ್ ಡಯಟ್ ಮಾಡಿದೆ. ಆವಾಗ ನಾನು 7 kg ಲಾಸ್ ಮಾಡಿದೆ, ಆಲ್ಮೋಸ್ಟ್ ಒಂದು 2.5 ಮಂತ್ಸಲ್ಲಿ. ಸೊ ಹೊಟ್ಟೆನೂ ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲೆ ಸ್ವಲ್ಪ ನನಗೆ ಗ್ಯಾಪ್ ಆಗೋಯ್ತು, ಹುಷಾರಿರಲಿಲ್ಲ, ಮತ್ತು ಅಲ್ಲಿಂದ ಬಂದಮೇಲೆ ಅಡ್ಜಸ್ಟ್ ಆಗೋಕ್ಕೆಲ್ಲ ಟೈಮ್ ಹಿಡೀತು. ಅದಾದಮೇಲೆ ಸ್ವಲ್ಪ ಇರ್ರೆಗ್ಯುಲರ್ ಆಗೋಯ್ತು, ನಾನು ಕ್ಲೀನಾಗಿ ವರ್ಕೌಟ್ ಎಲ್ಲ ಮಾಡ್ತಾ ಇರಲಿಲ್ಲ. ಇವಾಗಲೂ ಕೂಡ ನನಗಿನ್ನೂ ಹೊಟ್ಟೆ ಇದೆ, ನಾನು ಬಾಡಿ ಸಣ್ಣ ಆಗಿದ್ದೀನಿ, ಬಟ್ ಸ್ವಲ್ಪ ನಂಗೆ ಇನ್ನೂ ಮಮ್ಮಿ ಪೌಚ್ ಇದೆ, ಇದು ಕರಗಿಸ್ಬೇಕು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಡೆಲಿವರಿ ಆದಮೇಲೆ ಡಯಾಸ್ಟಿಸಿಸ್ ರೆಕ್ಟಿ ಅಂತ ಆಗಿರುತ್ತೆ, ಅಂದರೆ ಇಲ್ಲಿ ಅಬ್ಡಮಲ್ಲು ಮಸಲ್ ಸಪ್ರೇಟ್ ಆಗಿರುತ್ತೆ. ಅದನ್ನು ನೀವು ಸರಿ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ವರ್ಕೌಟ್ ಮಾಡಲೇಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ ಗೈಸ್. ನಿಜವಾಗ್ಲೂ ನೀವು ಅದು ಇದು ಬರೀ ಫುಡ್ಡಲ್ಲೆಲ್ಲ ಮಾಡೋಕ್ಕಾಗೋದೇ ಇಲ್ಲ. ಮತ್ತು ನಿಮಗೆ ಫ್ಯಾಟ್ ಇರುತ್ತಲ್ಲ ಅದನ್ನು ಕೂಡ ನೀನು ವರ್ಕೌಟ್ ಮಾಡೇ ಕರಗಿಸ್ಬೇಕು. ಸುಮ್ಮನೆ ಅದು ಇದು ತಿನ್ಕೊಂಡು ಕುಡ್ಕೊಂಡು ಕರಗ್ಸೋಕ್ಕಾಗೋದೇ ಇಲ್ಲ. ನೀವು 3 ಮಂತ್ಸ್ ಇಲ್ಲ 6 ಮಂತ್ಸ್ ಕಷ್ಟಪಟ್ಟು ಮಾಡಿದ್ರೆ ಒಂದು ರೇಂಜ್ಗೆ ನೀವು ಇದನ್ನು ಫ್ಯಾಟ್ ಲಾಸ್ ಮಾಡ್ಕೊಂಡು ಕರಗಿಸಿದ್ರೆ ಆಮೇಲೆ ನೀವೇನು ಬೇಕಾದರೂ ತಿನ್ಕೊಂಡು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದು ಇದು ಸ್ಕ್ಯಾಮ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಸೊ ನಾನಂತೂ ಜೆನ್ಯೂನ್ ಆಗಿದ್ದೀನಿ ನಿಮ್ಮ ಹತ್ರ. ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಈ ಥರ ರಾಂಗ್ ವೇಗೆಲ್ಲ ಹೋಗಬೇಡಿ. ಇನ್ನೂ ಒಂದು ಹೇಳ್ಬೇಕಂತ ಹೇಳಿದ್ರೆ, ಇವಾಗ ನೀವು ಅಂದರೆ ಈಗ ವೀಡಿಯೋಸಲ್ಲಿ ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ವ, 21 ದಿನದಲ್ಲಿ ನೀವು ಈ ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಕರಗಿಸ್ಬೋದು, ಲಾಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾವ ಥರ ಕನ್ವೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ನೀವು 21 ಡೇಸಲ್ಲಿ ಈ ಥರ ಮಾಡಿದ್ರೆ ಅಂದರೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ, ಓಕೆ ಈ ಥರ ಇರೋದು ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ನಿಮ್ಗೆ ಅಲ್ಲಿ ತೋರಿಸ್ಬೇಕಾದ್ರೆ ಈ ಥರ ಒಂದು ದೊಡ್ಡ ಹೊಟ್ಟೆ ಇರುತ್ತೆ, ಅವ್ರು ಆಲ್ರೆಡಿ ಸ್ಲಿಮ್ ಆಗಿರ್ತಾರೆ, 1 ವರ್ಷ 2 ವರ್ಷ ವರ್ಕೌಟ್ ಮಾಡಿ. ಸೊ ಅದನ್ನು ತೋರಿಸ್ತಾರೆ. ಆವಾಗ ಜನಕ್ಕೆ ಏನನ್ಸುತ್ತೆ, ಓ ಈ ಥರ ಇದ್ದಿದ್ದು ಹಿಂಗಾಗ್ಬಿಡ್ಬೋದಾ, 20 ದಿನದಲ್ಲಿ ಆಗ್ಬೋದಾ, 40 ದಿನದಲ್ಲಿ ಆಗ್ಬೋದಾ ಅಂತ ಹೇಳ್ಬಿಟ್ಟು. ಟ್ರಸ್ಟ್ ಮೀ, ಎಸ್ಪೆಷಲಿ ಡೆಲಿವರಿ ಆಗಿ ನಿಮ್ಗೆ ಈ ಥರ ಏನಾದರೂ ಫ್ಯಾಟ್ ಆಗಿದ್ರೆ, ಅಬ್ಡಮಲ್ ಸಪ್ರೇಷನ್ ಆಗಿದ್ರೆ, ಹೊಟ್ಟೆ ಬೊಜ್ಜು ಕರಗಿಸೋದು ತುಂಬಾ ಕಷ್ಟ. ಮಿನಿಮಮ್ 6 ಮಂತ್ಸ್ ಅಂತೂ ಹಿಡಿಯುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವರ್ಕೌಟ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಸಜೆಷನ್. ವೆಯ್ಟ್ ಲಾಸ್ ಮಾಡೋದು, ಫ್ಯಾಟ್ ಲಾಸ್ ಮಾಡೋದು, ನೀವೇನು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ನೋಡ್ತೀರೋ ಅಷ್ಟು ಈಸಿ ಇಲ್ಲವೇ ಇಲ್ಲ ಗೈಸ್. ತುಂಬಾ ಕಷ್ಟ. ಒಂದೊಂದು ಎಕ್ಸಸೈಸು ನೋಡೋಕೆ ಈಸಿ ಅನಿಸುತ್ತೆ, ಬಟ್ ಅವ್ರು ಆಲ್ರೆಡಿ ಎಲ್ಲ ಪ್ರೋ ಆಗಿರ್ತಾರೆ. ಸೊ ಹಂಗಾಗಿ ನಿಮಗೆ ಅವ್ರು ಮಾಡುವಾಗ ಈಸಿ ಅನಿಸುತ್ತೆ, ಬಟ್ ನಾವು ಅದನ್ನು ಮಾಡೋಕ್ಕೆ ಹೋದಾಗ್ಲೇ ತುಂಬ ಕಷ್ಟ ಆಗೋದು. ನಿಜವಾಗ್ಲೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಸೊ ಕೆಲವ್ರು ನೋಡಿದ್ರೆ ನಾನು ಅಂದ್ಕೊತೀನಿ, ಯಾಕೆ ಈ ಥರ ಜನಕ್ಕೆ ಮಿಸ್ಗೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಜನಕ್ಕೆ ಈ ಥರ ಮಿಸ್ಗೈಡ್ ಮಾಡೋದು ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ. ಥರ ನನ್ನ ಮನಸಾಕ್ಷಿಗೆ ಒಪ್ಪಲ್ಲ. ಅದು ಒಳ್ಳೆ ವೇನಲ್ಲಿ ಕರಗಿಸಿ. ಸೊ ನಾನು ಕೂಡ ಇವಾಗ ಆಲ್ಮೋಸ್ಟ್ 6-7 ಮಂತ್ಸ್ ಆಗಿದೆ, ಬಟ್ ಸ್ಟಿಲ್ ನಾನು ಇನ್ನೂ ಕರಗಿಸಿಲ್ಲ, ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮೊನ್ನೆ ಬೇರೆ ಡಂಬಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ, ಫುಲ್ಲು ಇಲ್ಲೆಲ್ಲ ಪೇಯ್ನ್ ಆಗಿಬಿಟ್ಟಿದೆ ಈ ಆಮೆಲ್ಲ. ಬಿಕಾಸ್ ಸ್ವಲ್ಪ ಫ್ಯಾಟ್ ಕರಗಿಸೋದಕ್ಕೆ ಡಂಬಲ್ಸ್ ಯೂಸ್ ಮಾಡಿ ವರ್ಕೌಟ್ ಮಾಡ್ತಿದ್ದೀನಿ, ಥೈಸ್ ಎಲ್ಲ ಪೇಯ್ನ್ ಆಗಿದೆ. ಸೊ ಈ ಥರ ಆಗುತ್ತೆ, ಇದೆಲ್ಲ ಆಗಬೇಕು.
ಪೇಯ್ನ್ ಈಸ್ ಎ ಗೈನ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ. ಸರಿ, ಇವಾಗ ಸದ್ಯಕ್ಕೆ ಹೊಟ್ಟೆ ಸಿಕ್ಕಾಬಟ್ಟೆ ಹಶ್ವಾಗಿದೆ. ಬೆಳಗ್ಗೆ ನಾನು ಜಸ್ಟು ರಾಗಿ ಗಂಜಿ ಕುಡಿದಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬ್ಯುಸಿ ಆಗಿಬಿಟ್ಟಿದೆ, ಮೊಬೈಲ್ ನೋಡ್ಕೊಂಡು ಅದರಲ್ಲೇನೋ ಮಾಡ್ತಾಯಿದ್ದೆ. ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದು ರಸಮ್ ಮಾಡ್ತಾಯಿದ್ದೀನಿ. ರಸಮ್ಗೆ ಪೆಪ್ಪರ್ ಚಿಕನ್ ಮಾಡಿದ್ದೀನಿ. ಇವಾಗ ರಾಮನವಮಿ ಇತ್ತಲ್ಲ ಲಾಸ್ಟ್ ಸಂಡೇ, ಹಂಗಾಗಿ ಸಂಡೇ ನಾನ್ ವೆಜ್ ಮಾಡಿರಲಿಲ್ಲ ಅಂತೇಳಿ ಸಂಜಯ್ 5 ದಿನ ಆಗಿದೆ ನಾನು ನಾನ್ ವೆಜ್ಜೇ ತಿಂದಿಲ್ಲ ಅಂತ ಹೇಳ್ತಾ ಇದ್ದ. ಸರಿ ಆಯ್ತು ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಸಿಂಪಲಾಗೆ ನಾನು ಯಾವ ಥರ ರಸಮ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಮೆಣಸು ಬೆಳ್ಳುಳ್ಳಿ ರಸಮ್ ಅಂತೀವಿ ನಾವು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಪೆಪ್ಪರ್ ಚಿಕನ್ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಈ ವಿಡಿಯೋನ, ಪ್ರೀವಿಯಸ್ ವಿಡಿಯೋ ಒಂದ್ಸಲ ಚೆಕ್ ಮಾಡಿ ನೋಡಿ, ಆಲ್ರೆಡಿ ತೋರಿಸಿದ್ದೀನಿ. ಸೇಮ್ ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬನ್ನಿ, ಇವಾಗ ಹೊಟ್ಟೆ ಹಶ್ವಾಗಿದೆ, ಮಾಡ್ಕೊಳ್ಳೋಣ ಎಲ್ಲ. ಈ ರಸಮ್ಗೆ ಮೇಯ್ನು ಮೆಣಸು ಬೇಕು. ಸೊ ಮೆಣಸನ್ನ ಯಾವಾಗಲೂ ಅಷ್ಟೇ ಕುಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರಸಮ್ಗೆ. ನಾನಿಲ್ಲಿ 1.5 ಸ್ಪೂನಷ್ಟು ತೊಗೊತೀನಿ ಮೆಣಸು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗಲೂ. ನೋಡಿ ಇಷ್ಟು ಕುಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕ್ತೀನಿ. ಸೊ ಇದೇ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡೋದು. ಲಾಸ್ಟಿಗೆ ಹಾಕ್ಕೊಳ್ಳಿ ಇದನ್ನ, ಇಲ್ಲಾಂದರೆ ಅದು ಪುಡಿ ಆಗೋಲ್ಲ ಕ್ಲೀನಾಗೆ. ಸೊ ನೋಡಿ ರೆಡಿಯಾಗಿದೆ. ಈ ಥರ ನೀವು ಕುಟ್ಕೊಳಕ್ಕಾಗಲ್ಲ, ಇಲ್ಲ ಕುಟ್ಟಣಿಗೆ ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಮಿಕ್ಸಿಗೆ ಹಾಕ್ಕೊಳ್ಳಿ ಬೇಕಂದರೆ ನಡೆಯುತ್ತೆ. ಬಟ್ ರೆಡಿ ಪೌಡ್ರ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ, ರಸಮ್ಗೆ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಯೂಸ್ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಒಂದು ನಿಂಬೆಹಣ್ಣಷ್ಟು ತಪ್ಪದು ಹುಣ್ಸೆಹಣ್ಣಿಗೆ ಚೆನ್ನಾಗಿ ನೆನೆಸಿ ಎಲ್ಲ ಅದು ಪಲ್ಪ್ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕೋಣ. ಸೊ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ತುಂಬ ಖಾರ ತಿಂತೀರಾ ಅಂದರೆ ಅದು ಜಜ್ಕೊಂಡ್ರಲ್ಲ, ಅದಕ್ಕೆ 1-2 ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ. ಪೆಪ್ಪರ್ದೇ ಸಾಕಾಗುತ್ತೆ, ಸ್ಪೈಸ್ ಬರುತ್ತೆ. ಇಲ್ಲ ತುಂಬ ಖಾರ ಬೇಕು ಅಂದರೆ, ಇಲ್ಲ ಅಂತ ಒಗ್ಗರಣೆಗೆ ಒಂದು 4 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ಸಾಸಿವೆ, ಒಂಚೂರು ಜೀರಿಗೆ ಹಾಕ್ಕೊತೀನಿ, ಹೋಲಮ್ಮ, ಮತ್ತು ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ನೋಡಿ ಒಗ್ಗರಣೆ ಹಾಕ್ಕೊಂಡು ಇವಾಗ ಒಂದೇ ಒಂದು ಸಣ್ಣ ಟೊಮೊಟೊ ಹಾಕ್ಕೋಬೇಕು. ಅದು ಸಣ್ಣ ಕಟ್ ಮಾಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಟೊಮೊಟೊ ಆಲ್ಮೋಸ್ಟ್ ಬೆಂದಿದೆ, ಸಾಫ್ಟ್ ಆಗಿದೆ. ಇನ್ನೊಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಕೊತ್ತಂಬರಿ ಸೊಪ್ಪು ಈ ಥರ ನಾಟಿದು ಕಡ್ಡಿ ಇರುತ್ತಲ್ಲ, ಅದನ್ನು ಬಿಸಾಕೋಕೆ ಹೋಗ್ಬೇಡಿ. ರಸಮ್ ಮಾಡುವಾಗ ಸ್ವಲ್ಪ ಜಜ್ಜಿಬಿಟ್ಟು ಇದ್ರೊಳಗಡೆ ಹಾಕಿ, ತುಂಬಾ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು. ಸೊ ಇವಾಗ ಈ ಪಲ್ಪ್ನ ಹಾಕ್ಕೊತೀನಿ. ನೀವೇನಾದರೂ ಮಟನ್ ಸಾರು ಚಿಕನ್ ಸಾರೆಲ್ಲ ಮಾಡ್ತಿರಲ್ಲ ನಾನ್ ವೆಜ್ ಮಾಡಿದಾಗ, ಇದನ್ನೇನಾದರೂ ಮಾಡ್ಕೊಂಡು ಲಾಸ್ಟಲ್ಲಿ ಕುಡಿದ್ರೆ ವಾವ್ ಫೀಲಿಂಗ್ ಇರುತ್ತೆ ನಿಜವಾಗ್ಲೂ. ಡೈಜೆಷನ್ಗೂ ಅಷ್ಟೇ ತುಂಬ ಒಳ್ಳೆಯದು. ಮೆಣಸು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ನಾನ್ ವೆಜ್ ಮಾಡಿದಾಗ ಇದನ್ನು ಮಾಡಿ. ನಿಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ಕೇಳ್ತಾರೆ ಯಾರು ರೆಸಿಪಿ ಹೇಳ್ಕೊಟ್ಟಿದ್ದು ತೋರಿಸು ಅವ್ರ ಚಾನಲ್ಲು ಅಂತ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಮೋಸ್ಟ್ ಆಫ್ ದ ಟೈಮ್ ನಾನು ಇದೇ ರಸಮ್ ಮಾಡೋದು, ತುಂಬ ಇಷ್ಟ ನಮಗೆ. ಸೊ ನೋಡಿ ಈ ಥರ ಆಗಿದೆ. ಸೊ ಇವಾಗ ಒಂದು 3-4 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಹುಳಿ ಇರುತ್ತಲ್ಲ ಹುಣಸೆಹಣ್ಣು. ಓಕೆ, ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಮತ್ತು ಇದೇನು ರೆಡಿ ಮಾಡ್ಕೊಂಡಿದ್ನಲ್ಲ ಜಜ್ಜಿ, ಇದನ್ನು ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇಲ್ಲ. ಹುಣಸೆಹಣ್ಣು ಇದೆಲ್ಲ ಹಾಕಿದ್ಮೇಲೆ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 7 to 8 ಮಿನಿಟ್ಸ್ ಕುದಿಸ್ಬೇಕು ನೀವು, ಆವಾಗಲೇ ಚೆನ್ನಾಗಾಗೋದು. ಬಟ್ ನಾನ್ ವೆಜ್ಗಂತೂ ಕ್ರೇಜಿಯಾಗಿರುತ್ತೆ. ಬಟ್ ನಾನಿವತ್ತು ಅನ್ನ ರಸಮ್ ತಿನ್ನೋಕ್ಕೇ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಇವಾಗ ಅಷ್ಟೇ. ರಸಮ್ ಕುದೀತಾ ಇದೆ. ಈ ಕಡೆ ನಮ್ಮ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಿ, ನೋಡೋಕ್ಕೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತೆ ರೆಸಿಪಿ ಕೇಳಬೇಡಿ ದಯವಿಟ್ಟು, ಆಲ್ರೆಡಿ ಮಾಡಿದ್ದೀನಿ. ಸೊ ಮತ್ತೆ ತೋರಿಸಿದ್ರೆ ಏನಾಗುತ್ತೆ ಗೊತ್ತಾ, ರೆಗ್ಯುಲರಾಗಿ ನೋಡ್ತಿರೋರು ಅನ್ಕೊತಾರೆ ಬರೀ ತೋರಿಸ್ತಾಳೆ ಅಂತ. ಸೊ ಮಾಡಿದ್ದೀನಿ ನೋಡಿ ಒಂದ್ಸಲ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟರೆ ಮುಗೀತು. ಹೊಟ್ಟೆ ಹಸಿ ತಲೆ ಸುತ್ತ ಬಿದ್ದೇ ಹೋಗ್ಬಿಡ್ತೀನಿ ಸಂಜೆ ನಾನು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿದೆ, ಸುಸ್ತಾಗ್ತಿದೆ.
ರಸಮ್ಗಲ್ವಾ, ಅದಕ್ಕೆ ನಾನು ಈ ಥರ ಡ್ರೈ ಮಾಡಿದ್ದೀನಿ. ಸೊ ಇವಾಗ ರಸಮ್ ಮಾಡಿದ್ದೀನಲ್ಲ, ಯಾವ ಥರ ತಿನ್ನೋದಂದರೆ, ಯಾವತ್ತೂ ನೀವು ಅನ್ನಕ್ಕೆ ರಸಮ್ ಹಾಕೋಬಾರ್ದು, ರಸಮ್ಗೆ ಅನ್ನ ಹಾಕೋಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಅನ್ನ ಹಾಕೊಬೇಕು, ಚೆನ್ನಾಗಿ ರಸಮ್ ತುಂಬ್ಕೋಬೇಕು, ತುಂಬ್ತಾ ಇರಬೇಕು. ಫ್ಲೋಟಿಂಗ್ ರೈಸ್ ಇದು. ಫ್ಲೋಟಿಂಗ್ ಪಾನಿಪುರಿ ಥರ. ಅಯ್ಯಪ್ಪ, ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸೂಪರ್ ಆಗಿದೆ. ಆ್ಯಕ್ಚುಲಿ ಸ್ಪೈಸ್ ಲೆವೆಲ್ಲು ಕರೆಕ್ಟಾಗಿದೆ, ಮತ್ತು ಪೆಪ್ಪರ್ ಫುಲ್ಲು ಬಾಯೆಲ್ಲ ಫುಲ್ ಪೆಪ್ಪರ್ ಆಗ್ಬಿಡ್ತು. ಈ ರಸಮ್ಗೆ ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ನಾನು ಹೆಂಡತಿ ಕೆಲಸ ಬಿಡಬೇಕು ಅನ್ನೋ ಟೈಮಲ್ಲಿ ನನಗೆ ಬೇಜಾರಾಗ್ತಾಯಿತ್ತು. ಏನಕ್ಕಂದರೆ ಫೈನಾನ್ಷಿಯಲಿ ಹೆಂಗಪ್ಪ ಮೇಂಟೈನ್ ಮಾಡೋದು ಒಬ್ಬನೇ ಅಂತ. ಇವಾಗ ಒಂಥರ ಖುಷಿ ಆಗ್ತಾರೆ. ಆವಾಗ ಲೇಟಾಗಿ ಊಟ ಮಾಡ್ತಾಯಿದ್ದೆ. ಅವಳು ಇಲ್ದಿರೋ ಟೈಮಲ್ಲಿ ಅಂದರೆ ಒಂದು 4 ಗಂಟೆ, 3:30-4 ಗಂಟೆ ಆಗ್ಬಿಟ್ಟಿರೋದು. ಇವಾಗ ಬಿಸಿಯಾಗಿ ತಿಂತಾಯಿದ್ದೀನಿ, ಮತ್ತು ಒಂಥರ ಖುಷಿ ಆಗ್ತದೆ. ನಾನು ಏನು ಕೇಳಿದ್ರು ಮಾಡಿಕೊಡ್ತಾಳೆ. ಒಂದು ಪಡ್ಕೊಬೇಕಂದ್ರೆ ಅವ್ನು ಕಳ್ಕೊಳ್ಳಬೇಕು. ಅದೇ ಮತ್ತು ಚೀಕಕ್ಕೂ ಕೂಡ ಒಬ್ಬನೇ ಆಗ್ಬಿಡ್ತಾನೆ. ಆ್ಯಕ್ಚುಲಿ ಅವನು ಕೂಡ ನಾನು ಕೆಲಸ ಮಾಡ್ತಾ ಅವನ್ನ ನೋಡ್ಕೊಳೋಕ್ಕಂತೂ ಆಗೋಲ್ಲ. ಈಗ ಅವ್ನು ನೋಡ್ಕೊಳೋಕ್ಕೂ ಮತ್ತು ಅವನಿಗೆ ಊಟ ಎಲ್ಲದಕ್ಕೂ ಒಂಥರ ಹೆಲ್ಪ್ ಆಗುತ್ತೆ ಅವಳಿದ್ರೆ. ಸೊ ಒಂಥರ ಖುಷಿ. ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ನೀನು ಬರೀ ಕೆದಕೊಂಡು ಕೂತ್ಕೊಳ್ಳೋದು ಬಿಡು, ನಾನು ತಿನ್ನಿಸ್ತೀನಿ. ನೀನು ತಿನ್ನೋಕ್ಕಾಗಲ್ಲ. ಇದೇನು ಹೆಂಗೆ ಮಾಡಿದ್ಯಾ? ಸೊ ಗೈಸ್, ಫೈನಲಿ ಪಾರ್ಕ್ಗೆ ಬಂದಿದ್ದೀನಿ ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗಂತೂ ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ. ಈವನ್ ವರ್ಕೌಟು ಅಷ್ಟೇ, ವಾಕಿಂಗು ಅಷ್ಟೇ. ಬಿಕಾಸ್ ಚೀಕು ಅವನು ಒಂದೊಂದ್ಸಲ ಎದ್ದೇಳೋಕ್ಕೆ ಬಿಡೋಲ್ಲ ನನಗೆ. ಬೆಳಗ್ಗೆ 7 ಗಂಟೆ 7:30ಗೆ ಅವನು ಏನಾದರೂ ಎಚ್ಚರ ಆಗಿಬಿಟ್ರೆ ನಾನು ಇದೀನ ಇಲ್ವಾ ಪಕ್ಕದಲ್ಲಿ ಅಂತ ನೋಡ್ತಾ ಇರ್ತಾನೆ. ರೆಗ್ಯುಲರಾಗಿ ಮಾಡೋಕ್ಕೆ ಆಗೋಲ್ಲ. ಇನ್ನು ವಾಕಿಂಗು ಅಷ್ಟೇ, ಅವ್ನು ಯಾವಾಗ ಮಲ್ಕೊತಾನೆ ಯಾವಾಗ ಎದ್ದೇಳ್ತಾನೆ ಗೊತ್ತೇ ಆಗೋಲ್ಲ. ಸೊ ಅವನು ನೋಡ್ಕೋಬೇಕು, ಮನೆ ಕೆಲಸ, ಅಡುಗೆ, ಅದು ಇದು ಅಂದ್ಕೊಂಡು ಒಂದೊಂದ್ಸಲ ವಾಕಿಂಗ್ ಕೂಡ ಬರೋಕ್ಕಾಗ್ತಿಲ್ಲ. ಬಟ್ ವಾಕಿಂಗ್ ಬಂದರೆ ನಂಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಒಳ್ಳೆ ಮರ ಗಿಡ ಎಲ್ಲ ಇದೆಯಲ್ಲ, ಸೊ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹುಡುಗಿರು, ಆಂಟಿ ಅಂಕಲ್ಸ್, ಚಿಕ್ಕ ಮಕ್ಕಳು ಎಲ್ಲ ಆಟ ಆಡ್ತಾ ಇರ್ತಾರಲ್ಲ, ಒಂದು ಡಿಫ್ರೆಂಟಾಗಿ ನೋಡ್ದಂಗೆ ಆಗುತ್ತೆ. ಹಂಗೇನಿಲ್ಲ. ಬಟ್ ಈ ಮರದ ಒಳ್ಳೆ ತಣ್ಣನೆ ಗಾಳಿ ಬರ್ತಾ ಇರುತ್ತಲ್ಲ, ಸ್ವಲ್ಪ ಮನೆಯಿಂದ ಈಚೆ ಬಂದು ಸ್ವಲ್ಪ ನನಗೆ ಅಂತ ಒಂದು 1/2 hour 1 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ನನಗಂತೂ ಹೆಂಗೆ ಅನಿಸಿದೆ ಅಂದರೆ, ಒಂದು ದಿನದಲ್ಲಿ 24 hours ಇದೆ, 30 hours ಇರಬಾರ್ದಿತ್ತು ಅಂತ ಅನಿಸ್ತಿದೆ. ಯಾಕಂದರೆ ಬೆಳಗ್ಗೆಯಿಂದ ಫುಲ್ ಸಾಯಂಕಾಲವರೆಗೂ ಫ್ರೀ ಕೆಲಸನೇ ಆಗಿಬಿಟ್ಟಿರುತ್ತೆ. ಅದು ಅಲ್ಲದೆ ಚಿಕ್ಕು ಬೇರೆ ಸಿಕ್ಕಾಬಟ್ಟೆ ತರಲೆ ಆಗಿರೋದ್ರಿಂದ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಅವನ್ನ ಮೇಂಟೈನ್ ಮಾಡೋದು. ಓ ಮೈ ಗಾಡ್, ನನಗಂತೂ ಫುಲ್ ಟಯರ್ಡ್ ಫೀಲ್ ಆಗಿಬಿಟ್ಟಿದೆ. ಒಂಥರ ಸ್ಟ್ರೆಸ್ಫುಲ್ ಲೈಫ್ ಆಗಿಬಿಟ್ಟಿದೆ. ನನ್ನ ಮುಖನೇ ನೋಡಿ ಹೆಂಗಾಗಿದೆ, ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿದೆ. ಸೊ ನಿದ್ದೆನೂ ಪ್ರಾಪರಾಗಿ ಆಗ್ತಾಯಿಲ್ಲ. ಅದ್ರ ಜೊತೆಗೆ ವೀಡಿಯೋ ಶೂಟು ಅದು ಇದು ಅಂದ್ಕೊಂಡು ನನಗಂತೂ ಫುಲ್ಲು ಕಷ್ಟ ಆಗ್ತಿದೆ. ಬಟ್ ಸಮ್ಮೌ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಪ್ರತಿ ವರ್ಷ ಸ್ಟಾರ್ಟ್ ಆದಾಗ ಜಾನ್ವರಿಲಿ ಆ ವರ್ಷದ ಗೋಲ್ಸ್ ಅಂತ ಹೇಳ್ಬಿಟ್ಟು ನಾನು ಸಂಜೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಬರೆದಿಡ್ತೀವಿ. ಈ ವರ್ಷ ಈ ಗೋಲ್ನ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಟ್ ಕ್ಯಾನ್ ಬಿ ಫಿನಾನ್ಷಿಯಲ್ ಮತ್ತು ನಮ್ಮ ಪರ್ಸ್ನಲ್ ಆಗಿರ್ಬೋದು, ಎಲ್ಲದನ್ನು ಬರೆದಿಡ್ತೀನಿ. ಅದರಲ್ಲಿ ನನ್ನ ಫಿಟ್ನೆಸ್ ಕೂಡ ಒಂದು. ಸೊ ಈ ವರ್ಷ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಸೊ ನನ್ನ ಬಾಡಿ ಫ್ಯಾಟೆಲ್ಲ ರಿಡ್ಯೂಸ್ ಮಾಡಿಕೊಂಡು ನನ್ನ ಡ್ರೀಮ್ ಬಾಡಿ ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು. ನೋಡೋಣ, ಇನ್ನೂ ಬೇಜಾನ್ ಟೈಮ್ ಇದೆ, ಅಷ್ಟರಲ್ಲಿ ಮಾಡ್ಬೋದು. ಸೊ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತಲ್ವ. ಸೊ ಹಿಂಗಾಗಿದೆ ನನ್ನ ಕತೆ. ಆ್ಯಕ್ಚುಲಿ ಇಲ್ಲಿ ಪಾರ್ಕಲ್ಲಿ ವಾಕ್ ಮಾಡಬೇಕಾದ್ರೆ ಕೆಲವೊಬ್ರು ಆಂಟಿರು ಮಾತಾಡ್ತಾಯಿದ್ರು. ಅವ್ರು ಏನಂತಿದ್ರು ಗೊತ್ತಾ, ಅಯ್ಯೋ ಮನೇಲಿ ಟೈಮ್ ಪಾಸ್ ಮಾಡೋಕ್ಕೆ ಆಗಲ್ಲ, ಇನ್ನೇನು ಮಾಡೋದು, ಎಷ್ಟೊತ್ತು ಟಿ ವಿ ನೋಡೋದು, ಅದಕ್ಕೆ ಬೇಗ ಬಂದುಬಿಟ್ಟೆ ಅಂತ ಹೇಳ್ತಾಯಿದ್ರು. ಆಂಟಿ ನಮ್ಮ ಮನೆಗೆ ಬನ್ನಿ ಸ್ವಲ್ಪ ಹೊತ್ತು ಅಂತ ಮನ್ಸಲ್ಲಿ ಅಂದ್ಕೊಂಡು ಬಂದೆ ನಾನು. ಅಂದರೆ ಅವರೆಲ್ಲ ಪಾಪ ನಾನು ಈ ಫೇಸ್ನೆಲ್ಲ ದಾಟಿ ಬಂದಿರ್ತಾರೆ. ಬಟ್ ನಮ್ಗೆ ಹಂಗೆ ಅನಿಸುತ್ತೆ, ಏನು ಮಾಡೋದು. ಸದ್ಯಕ್ಕೆ ಇವಾಗ ಸ್ವಲ್ಪ ವಾಕ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಐ ಫೀಲ್ ಸೋ ರಿಲ್ಯಾಕ್ಸ್ಡ್ ಗೈಸ್. ಸೊ ವಾಕಿಂಗ್ ಎಲ್ಲ ಮುಗಿದು ಒಂದು 10 minutes ರೆಸ್ಟ್ ಮಾಡಿದೆ. ಸ್ವಲ್ಪ ಮನೇಲೇ ಇದ್ದರೆ ಏನು ಮಾಡ್ತೀನಿ, ಅವ್ನು ಮಲ್ಕೊಂಡಾಗ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತ್ಕೊತೀನಿ, ಎಡಿಟ್ ಮಾಡೋದು, ಇಲ್ಲ ಸುಮ್ಮನೆ ಅದು ಇದು ವೀಡಿಯೋಸ್ ನೋಡಿಕೊಂಡು. ಸೊ ಈ ಥರ ಈಚೆ ಬಂದರೆ ಸ್ವಲ್ಪ ಮೊಬೈಲು ಜಂಜಾಟ ಎಲ್ಲ ಬಿಟ್ಬಿಟ್ಟು ಆರಾಮಾಗೆ ಒಂದು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋಗ್ಬೋದು. ಸೊ ಮನ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಇವಾಗ ಇನ್ನೇನು ಓಡ್ತಾ ಇದ್ದೀನಿ.
ಸದ್ಯಕ್ಕೆ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಅಷ್ಟೇ ಇವತ್ತಿನ ವ್ಲಾಗು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ರಸಮ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜಗಳ ಆಡ್ತಾ ಇದ್ವಿ ಇಷ್ಟೊತ್ತು. ವಿಡಿಯೋ ತೆಗಿದ್ರೆ ಸಾಕು ಅಂತೆ. ಇರ್ಸಂದು ಒಂದ್ ನಿಮಿಷ ತಟ್ಟೆಗೆ ರೆಡಿ ಮಾಡೋದ್ ಬೇಡವಾ? ಮತ್ ಖಾಲಿ ತಟ್ಟೆ ತೋರಿಸ್ಲಾ? ಎಲ್ಲ ನೀನೇ ಹೇಳ್ತೀಯ. ಆಮೇಲೆ ಏನಾದ್ರು ಮಾಡ್ಬೇಕಾದ್ರೆ ಅದ ಅಂತ ಕೇಳ್ತಾ ಇರ್ತೀಯ. ನಾನು ಹಂಗೇನೆ ಏನಾದ್ರು ಒಂದು ಮಾಡ್ಬೇಕಾದ್ರೆ ಇದು ಮಾಡ್ಬೇಕು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.